ಅಮ್ಮ ಹೆಂಗ ಅನಿಸ್ತಿದೆ ಮೊಮ್ಮಗನ್ನ ಕಳಿಸ್ಕೊಟ್ಟಿದ್ದಕ್ಕೆ? ಗೋಬಿ ಮಂಚೂರಿ ಸುಡೋದ್ ಬಾಯಿಗೆ ಹಾಕೊಂಡ ಗೋಬಿ ಮಂಚೂರಿ ತಿನ್ನಕ್ಕೆ ಅಂತ ಬಂದಿರೋದು. ಯಾರು ಹೇಳ್ತಾ ಟಗರು ಪಲ್ಯ ಅಂತ ಹೇಳಿದ್ದು? ಅಕ್ಕ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಮೇಕಪ್ ಒರೆಸ್ಬೇಕು, ಬಾಟ್ಲಿ ಗಟ್ಲೆ ಅಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ವಿ ದರ್ಶನ ಅವರ ಅತ್ತೆ ಮನೆಗೆ, ಅಂದರೆ ಬೀಗರ ಮನೆಗೆ ಅವ್ರನ್ನ ಕಳಿಸ್ಕೊಟ್ಟ ಮೇಲೆ ಎಲ್ಲರೂ ಮನೆ ಒಳಗಡೆ ಕಳಿಸ್ಬೇಕಾದ್ರೆ ಎಲ್ಲರೂ ಹೋಗ್ತೀವಿ. ಸೊ ಇವಾಗ ಮನೆ ಒಳಗಡೆ ಬರ್ತಾಯಿದ್ವಿ. ಅಮ್ಮಂಗೆ ಕೇಳ್ತಿದ್ದೆ, ಅಮ್ಮ ಏನು ಅನ್ನಿಸ್ತಿದೆ, ದರ್ಶನ ಮದುವೆ ಹೇಗಿತ್ತು ಅಂತ. ಅಮ್ಮ ಹೆಂಗ ಅನಿಸ್ತಿದೆ ಮೊಮ್ಮಗನ್ನ ಕಳಿಸ್ಕೊಟ್ಟಿದ್ದಕ್ಕೆ? ಇಲ್ಲೇ ಇದ್ದಿದ್ದು ನನಗೆ ಗೋಳ್ ಬೇಕಾಗಿರಲಿಲ್ಲ, ಇಲ್ಲೇ ಇದ್ಬಿಟ್ಟಿದ್ದಿಲ್ಲ. ಏನ್ ಗೋಳ್ ಕೊಟ್ಟಿದ್ದಾನೆ ಅಲ್ಲ, ಕೇಳು ಏನ್ ಅನ್ನಿಸ್ತಾ ಇದೆ ನಿನ್ ಮೊಮ್ಮಗ ಕಳ್ಸಿ ಎಂದೆ? ಎಲ್ಲಾರ ಮನೇಲೂ ಮದ್ವೆ ಗಂಡ್ಮಕ್ಳು ಮನೇಲಿ ಮದ್ವೆ ಆಗಿ ಬಂದ್ಮೇಲೆ ತುಂಬ್ದಂಗಿರುತ್ತೆ. ಇದೇನೋ ಖಾಲಿ ಹೊಡಿತಾ ಇದೆ. ಅದೇ ಅದನ್ನ ಹೇಳಿದ್ದು. ಅವ್ರ ಮನೆ ತುಂಬ್ದಂಗ ಆಯ್ತು ಇವತ್ತು. ತುಂಬಲಿ ಬರವ. ಅಯ್ಯೋ ಕತೆ, ನಾಳೆ ತುಂಬಿಸ್ಕೋತಾರೆ ಬಾಡೂಟ ಹಾಕ್ಬಿಟ್ಟು. ನಾಳೆ ಬಾಡೂಟ ಹಾಕ್ಬಿಟ್ಟು ತುಂಬಿಸ್ಕೊಳ್ಳೋದು. ಬಾಡ್ ಹಾಕೋದು, ಆಮೇಲೆ ಒಳಕರಿ. ಏ ಅಲ್ಲ, ಗಂಡಿನ ಮನೆ ಇಳಿ. ಯಾಕವ ಎಲ್ಲೋಗಿದಾವ ಮುದ್ದು? ಎಲ್ರು ದರ್ಶನ ಕಳಿಸ್ಕೊಡಕ್ ಹೋಗಿದ್ರೆ ಇವಳು ಮಾತ್ರ ಇಲ್ಲ. ಬಿಡೋ ಬಿಡೋ ಬಿಡಪ್ಪ, ಇಳಿಸ್ಬೇಡ. ಅಕ್ಕ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಮೇಕಪ್ ಒರೆಸ್ಬೇಕು, ಬಾಟ್ಲಿ ಗಟ್ಲೆ ಅಲ್ಲ. ಓಕೆ ಫ್ರೆಂಡ್ಸ್, ಫೇಸ್ ವಾಶ್ ಮಾಡಿದಾಯ್ತು. ಬಾ ಇವಾಗ ಬಂದು ಹೇರ್ ಆಯಿಲ್ ಹಚ್ಚಿಸ್ಕೋಬೇಕು. 3-4 ದಿನ ಆಯಿತು ಹೇರ್ ಆಯಿಲ್ ಅಪ್ಲೈ ಮಾಡಿ. ಆದ್ದರಿಂದ ಇವಾಗ ಒಂಚೂರು ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿ ಎಷ್ಟು ರಫ್ ಆಗಿದೆ. ಇವಾಗ ಮೇಕಪ್ ಮಾಡಿಸ್ಕೊಂಡು ಕೂದಲು ಅದು ಐರ್ನಿಂಗು ಅದು ಇದು ಅಂತ ಎಲ್ಲ. ನನ್ನ ಜೊತೆಗೆ 3-4 ದಿನ ಆಯಿತು ನಾನು ನಿದ್ದೆನೇ ಮಾಡಿಲ್ಲ. ಚೆನ್ನಾಗಿ ಆಯಿಲ್ ಮಸಾಜು, ಹೆಡ್ ಮಸಾಜು, ಹೇರ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದ್ಯಾ ಹೇರು ಹೆಂಗಾಗಿದೆ ಅಂತ? ಇದಂತೂ ಪಕ್ಕ ಏನು ಗೊತ್ತಾ, ಈ ಥರ ಎಲ್ಲ ಮಾಡಿಸ್ಕೊಂಡ್ರೆ ಹೇರ್ ಫಾಲ್ ಆಗೋದು ಪಕ್ಕ. ನೋಡಿ ಈ ಥರ ಎಲ್ಲ ಹೇರ್ ಫಾಲ್ ಆಗುತ್ತೆ. ನೋಡಿ ಕಾಣಿಸ್ತಿದ್ಯಾ ಹಿಂಗೆ ಅಂತ? ಈ ಥರ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಹೆಡ್ ಮಸಾಜ್ ಮಾಡಿಸ್ಕೊತೀನಿ. ನಮ್ಮ ಅಕ್ಕನ ಹತ್ರ ಮಾಡಿಸ್ಕೊತೀನಿ. ಊರಿಗೆ ಬಂದಾಗಲೆಲ್ಲ ಯೂಶಲಿ ನಾನು ಹಿಂಗೆ ಇಲ್ಲೇ ಅಲ್ವಾ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋದು. ಎಣ್ಣೆ ಎಲ್ಲ ತಂದಿದ್ದೀನಿ ನಾನೇನೇ. ಯೂಶಲಿ ನಾನು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಆಯಿಲೆಲ್ಲ ತರ್ತೀನಲ್ವಾ, ಸೊ ಅದಕ್ಕೋಸ್ಕರ ತಂದಿದ್ದೀನಿ. ಇವಾಗ ನಾನು ಅಮೃತ್ ನೋನಿ ರಿಚ್ ರೂಟ್ ಪ್ರೀಮಿಯಮ್ ಹೇರ್ ಆಯಿಲ್ನ ಅಪ್ಲೈ ಮಾಡಿಸ್ಕೊಂಡು ಒಂಚೂರು ಮಸಾಜ್ ಮಾಡಿಸ್ಕೊಂಡ್ರೆ ರಿಲೀಫ್ ಅನಿಸುತ್ತೆ. ಸೊ ಬನ್ನಿ ಮಸಾಜ್ ಮಾಡಿಸ್ಕೊಡ್ತೀನಿ ಅಕ್ಕ ಹತ್ರ. ಫ್ರೆಂಡ್ಸ್, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ನನಗೆ ಏರ್ ಫಾಲ್ ಆಗ್ತಿತ್ತು ತುಂಬಾ ಅಂತ. ಈಗಂತೂ ಈ ನೀರಿನ ವ್ಯತ್ಯಾಸ ಆಗಿರ್ಬೋದು, ಜೊತೆಗೆ ಎಲೆಕ್ಟ್ರಿಕ್ ಗೀಸರ್ ನೀರು, ಜೊತೆಗೆ ಸೋಲಾರ್ ತುಂಬಾ ಬಿಸಿ ನೀರು ಸ್ನಾನ ಮಾಡೋದ್ರಿಂದನೂ ಹೇರ್ ಫಾಲ್ ಆಗುತ್ತೆ. ಸುಮಾರು ಜನ ಇದೇ ಥರನೇ ಫೇಸ್ ಮಾಡ್ತಾ ಇರ್ತೀರಾ. ಹಾಗೆ ಡ್ಯಾಂಡ್ರಫ್ ಇದ್ದರೂ ಕೂಡ ಏರ್ ಫಾಲ್ ಆಗುತ್ತೆ. ನಾನಂತೂ ಸುಮಾರು ದಿನಗಳಿಂದ ಆಲ್ಮೋಸ್ಟ್ 1 ಮಂತೇ ಆಯಿತು ಈ ಅಮೃತ್ ನೋನಿ ರಿಚ್ ರೂಟ್ ಪ್ರೀಮಿಯಮ್ ಹೇರ್ ಆಯಿಲ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ತಿದ್ದೀನಿ. ಇವಾಗಂತೂ ನನ್ನ ಹೇರ್ ಫಾಲ್ ಕಂಟ್ರೋಲ್ಗೆ ಬಂದಿದೆ ಅಂತಲೇ ಹೇಳ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಸ್ಟ್ರೆಸ್ ಇದ್ದರೆ ಮತ್ತು ನಿದ್ದೆ ಬರ್ತಾ ಇಲ್ಲ ಅಂತ ಅಂದರು ನೈಟ್ ಟೈಮು, ಇದನ್ನು ಅಪ್ಲೈ ಮಾಡಿದ್ರೆ ಸಾಕು ಚೆನ್ನಾಗಿ ನಿದ್ದೆ ಬರುತ್ತೆ, ಮೈಂಡ್ ರಿಲೀಫ್ ಕೂಡ ಅಂತ ಅನಿಸುತ್ತೆ. ಇವಾಗ ಅಕ್ಕ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದಾಳೆ. ಹಾಗೆ ಈ 1 ವೀಕಿಂದ ಈ ದರ್ಶನ್ ಮದುವೆ ಶಾಪಿಂಗು ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದೆ. ಅದರಿಂದ ಹೇರ್ ಆಯಿಲ್ನ ಅಪ್ಲೈ ಮಾಡಿರಲಿಲ್ಲ. ಅಕ್ಕ ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾರೆ. ಎಷ್ಟು ಖುಷಿ ಅಂತ ಅನಿಸ್ತಾ ಇದೆ ಗೊತ್ತಾ? ಈ ರಿಚ್ ರೂಟ್ ಹೇರ್ ಆಯಿಲ್ ಮತ್ತು ಇದನ್ನು ಬಳಸೋದ್ರಿಂದ ಆಯಿಲ್ ಬಂದ್ಬಿಟ್ಟು ನಮ್ಮ ರೂಟ್ನ ತಲುಪಿ ಹೊಸ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಹೇರ್ ಸ್ಟ್ರಾಂಗ್ ಮತ್ತು ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಹೇರ್ ಆಯಿಲ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಜಸ್ಟ್ ನನ್ನ ಹೇರ್ ಫಾಲ್
1 ಮಂತಲ್ಲೇ ಕಂಟ್ರೋಲ್ ಆಗಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಕೂಡ ಏರ್ ಫಾಲ್, ಡ್ಯಾಂಡ್ರಫ್ ಮತ್ತು ಡ್ರೈ ಹೇರ್ ಏನಾದರೂ ಇದ್ದರೆ ನಾನು ಇದನ್ನು ಅಂದರೆ ಈ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ನ ಸಜೆಸ್ಟ್ ಮಾಡ್ತೀನಿ. ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ 1 ಮಂತಲ್ಲೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನಿಮಗೂ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರ. ಹಾಗೆ ನಮ್ಮ ಫ್ಯಾಮಿಲಿಯವರು ಕೂಡ ಈ ಆಯಿಲ್ ಬಗ್ಗೆ ಕೇಳ್ತಾಯಿದ್ರು. ಹಾಗೆ ಅಂದರೆ ಆಶನು ಕೂಡ ನನಗೂ ಏರ್ ಫಾಲ್ ಆಗ್ತಾಯಿದೆ ಅಕ್ಕ, ನಾನು ಇದನ್ನು ಮಾಡಿಸ್ಕೊತೀನಿ, ಚೆನ್ನಾಗಿದೆಯಾ ಇದು ಹೇರ್ ಆಯಿಲ್ ಅಂತ ಕೇಳ್ತಾ ಇದ್ಲು. ಹಾಗೆ ಇದ್ರ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ರಕ್ಕ ಅಂತಲೂ ಕೇಳ್ತಾ ಇದ್ಲು. ಇದರಲ್ಲಿ ನೀಲನಿ, ಭೃಂಗರಾಜ, ಸೌರಭ್, ನಿಂಬ ಈ ಥರ ಪವರ್ಫುಲ್ ಹರ್ಬ್ಸ್ ಹಾಕಿದಾರೆ ಕಣೆ ಅಂತ ಅವಳಿಗೆ ಹೇಳಿದೆ. ಮತ್ತು ಇದನ್ನೆಲ್ಲ ಈ ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಹಾಗೆ ಡ್ಯಾಂಡ್ರಫ್ ಬೇಗನೆ ಕಮ್ಮಿ ಆಗುತ್ತೆ ಅಂತಲೂ ಕೂಡ ಅವಳಿಗೆ ಹೇಳಿದೆ. ಒಂದು ಒಳ್ಳೆ ಹೆಡ್ ಮಸಾಜ್ ಆಯಿತು, ಆಯಿಲ್ ಮಸಾಜ್. ಹಬ್ಬ ರಿಲೀಫ್ ಅಂತ ಅನಿಸ್ತಾ ಇದೆ. ಫುಲ್ಲೆಲ್ಲ ಏನೋ ಕೂದಲೆಲ್ಲ ಡ್ರೈ ಥರ ಆಗ್ಬಿಟ್ಟಿದ್ದಕ್ಕೆ ಒಂಥರ ಆಗ್ಬಿಟ್ಟಿದ್ದೀರ. ಏರ್ ಪಿನ್ಸ್ ಎಲ್ಲ ಹಾಕಿರ್ತಾರಲ್ವ, ಇಲ್ಲೆಲ್ಲ ಪೇನ್ ಥರ ಹಾಕಿತ್ತು. ನಮ್ಮ ಅಕ್ಕ ಒಂದು ಹೆಡ್ ಮಸಾಜ್ ಮಾಡಿದ್ಲು, ಸೂಪರ್ ಅನ್ನಿಸ್ತು, ರಿಲೀಫ್ ಅಂತ ಅನಿಸ್ತದೆ. ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಓಕೆ, ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು, ಆರ್ಡ್ರ್ ಮಾಡ್ಕೊಂಡು ತೊಗೋಬೋದು. ಓಕೆನಾ, ಪ್ರಾಡಕ್ಟ್ನ ನಿಮ್ಗೆ ಏನಾದ್ರು ಇದು ಬೇಕು ಅಂತಂದರೆ. ಓಕೆನಾ, ಸೊ ಓಕೆ, ಮುಂದಿನ ಕೆಲಸಗಳು ಏನಿದೆ ಅದನ್ನ ನೋಡ್ತೀವಿ. ಏನಾಯ್ತು ಏನಾಯ್ತು ಏನಾಯ್ತು? ಬ್ರೇಕಿಂಗ್ ನ್ಯೂಸ್. ಓ ಅಮ್ಮ ಏನಾಯ್ತೆ? ಇಷ್ಟೆಲ್ಲ ನೋಟ್ ಇಟ್ಕೊಂಡಿದ್ಯಾ? ನೋಟು ಏನೈತೆ? ಯಾರು ಹೊಡೆದಿದ್ದು? ಮುನ್ನ ಅಲ್ಲಿ ಇವಳ ಮೇಲೆ ನೀರ್ ಚೆಲ್ತಿದ್ರು ಕಾಲ್ಗೆ, ಅದಕ್ಕೆ ಅವಳು ಬಂದು ಹೊಡೆದ್ಲಾ. ಯಾಕೆ ಹೊಡೆದೆ ಪುನ್ನು ಪಾಪ ಅಂತ ಹೇಳಿದ್ರೆ, ನೀನ್ ಯಾರೇ ಕೇಳಕ್ಕೆ, ನನ್ ತಂಗಿ ನಾನು ಹೆಂಗೋ ನೋಡ್ಕೊಂತೀನಿ ಅಂದ್ರು. ಯಾಕೆ ನಿಮ್ಗೆ ಒಬ್ಳಿಗೆ ತಂಗಿ, ನನ್ಗೂ ತಂಗಿ ಇದ್ದಂಗೆ ಅದಕ್ಕೆ ಹೊಡೆದ್ ಬಿಟ್ಲಾ? ಯಾರು ಇವ್ರಿಬ್ರನ್ನ ನೋಡಿ ಫ್ರೆಂಡ್ಸ್, ಚಾರು ಏನ್ ಕೆಲಸ ಮಾಡಿದ್ಲು ಅಂತ. ಅವಳು ನೋಡಿ ಏನು ಗೊತ್ತಿಲ್ದಿರೋ ಸೈಲೆಂಟ್ ಆಗವಳೆ. ಹಿಂಗೆಲ್ಲ ಬೀಳ್ಸೋದು. ಹೋಯ್ತು ನಮ್ಮ ಮಕ್ಕಳು ಓಕೆ. ಇವಾಗ ಹಂಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕಂತೆ ಹುಡುಗರು, ಅದಕ್ಕೆ ಮೇಲ್ಗಡೆ ಆದಂಗೆ ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತಾ ಇದೀವಿ. ಖುಷಿ ಮಲ್ಕೊಂಡಿದ್ದೆ, ಎದ್ದು ಅಳ್ತಾ ಇದ್ಲು. ಕರ್ಕೊಂಡು ಹೋಗೋಣ ಚಾಕ್ಲೇಟ್ ಕೊಡ್ತೀನಿ ಅಂತ. ಮಕ್ಕಳ ಗಂಟ್ಲು ಉಂಟಾಗ್ಬಿಟ್ಟೈತೆ, ಅದಕ್ಕೆ ನೋಡಿ ಹೆಂಗೆ ಮಾತಾಡ್ತಾವಳೆ. ಅಯ್ಯೋ ಕತೆ. ಅಲ್ಲಿ ಶಿಲ್ಪ, ಜ್ಯೋತಿ, ಪ್ರೀತಿ, ರಕ್ಷಿತ್, ಅಕ್ಕ, ನಾನು, ಖುಷಿ, ಇಷ್ಟು ಜನ ಹೋಗ್ತಾ ಮೇಲೆ. ರಕ್ಷಿ ಗೋಬಿ ಮಂಚೂರಿ ಬೇಕಾಗ್ತದೆ. ಯಪ್ಪ ಗಾಳಿ ತಣ್ಣಗೆ ಬಿಸ್ತೈತೆ, ಮಳೆಗಿಲೇ ಬರ್ತದ. ಮಲ್ಕೊಬಿಡು, ಗಾಳಿ ತಣ್ಣಗೆ ಬಿಸ್ತೈತೆ. ಹತ್ತಿಸ್ಕೊಂಡು ಹೋದ್ರೆ ಹತ್ತಿಸ್ಕೊಂಡು ಹೋಯ್ತಾ ಇರ್ತಾರಷ್ಟು. ಗೋಬಿ ಮಂಚೂರಿ ಸುಡೋದ್ ಬೈಕ್ ಹಾಕೊಂಡ ಗೋಬಿ ಮಂಚೂರಿ ತಿನ್ನಕ್ಕೆ ಅಂತ ಬಂದಿರೋದು. ಇಲ್ಲಿ ಗೋಬಿ ಮಂಚೂರಿ ತಿನ್ನಕ್ ಬಂದಿದ್ದೀವಿ. ಇವ್ರು ನೋಡಕ್ ಬಂದವ್ರೆ ಇಟ್ಕೊಂಡು. ಚೆನ್ನಾಗಿದ್ಯಾ? ನಾಟ್ ಬ್ಯಾಡ್ ಅಂದ್ರು ಓಕೆ. ತಿನ್ನಕ್ಕಾಗದೇ ಇಲ್ಲ, ಆ ಥರ ಇರಬಾರ್ದಲ್ವಾ? ಪಾಪ ಏನೋ ಗಂಡ ಹೆಂಡತಿ ಮಾಡ್ತಾ ಇದ್ದಾರೆ, ಒಂಚೂರು ಸಪೋರ್ಟ್ ಮಾಡುವ. ಓಕೆನಾ? ಚೆನ್ನಾಗಿದ್ಯಾ? ಇವರು ಬಂದ್ರೆ ಬೈಕಲ್ಲಿ ತಗೊಂಡಿ. ಯಶು ಇವ್ರುಗಳು ಬಂದ್ರು. ಇವಾಗ ಯಶು ಕೊಡು. ಆಯ್ತು ಆಯ್ತು, ಯಶು ಕೊಡು. ಜ್ಯೋತಿ ಅಕ್ಕ, ಜ್ಯೋತಿ ಮಾಡೋದು. ಸರಿ ಬನ್ರಿ ಬನ್ರಿ. ಏನದು ಕೂದಲು ಹಂಗಾಗಿದೆ? ಗಗನ ಇಲ್ಲ.
ಏಯ್ ಇಲ್ಲೇ ಅಂತ ಹೇಳ್ಬಿಟ್ಟ. ಸರಿ, ಇವಾಗ ನಮ್ಮ ಶಿಷ್ಯಂದಿರೆಲ್ಲ ಗೊತ್ತಾವ್ರೆ. ಮೊಬೈಲ್ ಇನ್ನೇ ಸ್ವಿಚ್ ಆಫ್ ಆಗತ್ತೆ, ಹೋಗಿ ಚಾರ್ಜ್ ಹಾಕಬೇಕು, ಚಾರ್ಜಿಂಗ್ ಹಾಕಬೇಕು ಫ್ರೆಂಡ್. ಸಮಾಧಾನ ಆಯ್ತು ಇವಾಗ ಒಂಚೂರು. ಆ್ಯಕ್ಚುಲಿ ಅಲ್ಲಿ ಹುಡಿಕೊಂಡು ಹೋಗಿದ್ವಿ, ಆದರೆ ಅದು ಸಿಕ್ಕಲಿಲ್ಲ. ಲಾಸ್ಟ್ ಫೈನಲಿ ನಮ್ಮನೆ ಮುಂದೆನೇ ನಿಲ್ಸ್ಕೊಂಡವ್ರೆ, ತಿಂದಿಲ್ಲ ನಾವು. ಅದಕ್ಕೆ ತಿಂದ್ವಿ ಒಂದು 2 ಪೀಸ್, ಸಮಾಧಾನ ಆಯ್ತು. ಯಾಕವ ಶಿಲ್ಪ ಏನ್ ಗೊತ್ತಾ, ಇವರೇ ಬರ್ತಾರೆ ಅಂದಿರಿ, ಅಲ್ಲಿ ಚರ್ಚ್ ಹತ್ರನೇ ತಗೊಬನ್ರಿ ಅಂದ್ರೆ ತಂದಿರೋರು. ನಮಗೆ ಗೊತ್ತಿತ್ತಾನೆ ಜ್ಯೋತಿ, ಚರ್ಚ್ ಹತ್ರನೇ ತಗೋಭದ್ರಾವತಿಂದಾನೆ ಅನ್ಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಹೇಳ್ತಿತ್ತು. ಗೊತ್ತಿದ್ದು ಮರ್ತಿದೀವಿ ಅವ್ರ ತರನು ಸರ್, ನಾನು ಹೇಳಿರೇ ತರೋದು. ಹುಡುಗಿ ಎಲ್ಲ ಹುಡುಗನ್ ಕರ್ಕೊಂಡೋಗಿ ಬಿಟ್ಟು ಬಂದ್ರ, ಹುಡುಗಿ ಮನೆಗೆ ಬಿಟ್ಟು ಬಂದ್ರ ಅಂತ ಹೇಳ್ತಿರೋದು. ಓಕೆ, ಬ್ಯಾಟ್ರಿಲೋ ಚಾರ್ಜ್ ಆಗ್ತಿತ್ತು, ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ರೆ. ಇನ್ನು ಬಂದಾಗಿಂದ ಏನು ಎಂಟರ್ಟೈನ್ಮೆಂಟ್ ಅಂತಂದರೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಆದರೆ ಯಾವ ಗೇಮ್ಸ್, ಇವಾಗ ನಾವು ಜಾಸ್ತಿ ಎಲ್ಲರೂ ಸೇರಿಕೊಂಡ್ರೆ ಕಾರ್ಡ್ಸ್ ಆಟ ಆಡ್ತೀವಿ. ಸೊ ಯಾರೂ ಆಡೇ ಇರಲಿಲ್ಲ. ಎಲ್ಲರೂ ಶಿಲ್ಪ ಅವರೆಲ್ಲ ಬಾರಕ್ಕ ಆಡೋಣ ಅಂತ ಹೇಳ್ತಾನೆ ಇದ್ದರು. ಸರಿ ಅಂದ್ಬಿಟ್ಟು ಎಲ್ಲ ಕೂತ್ಕೊಳ್ರಿ ಅಂತ ಒಬ್ರೊಬ್ರನ್ನೇ ಕರಿತಾಯಿದ್ರು. ಮತ್ತು ಈ ಕಾರ್ಡ್ಸ್ಗಳೆಲ್ಲ ಅವರು ಸಪ್ರೇಟ್ ಮಾಡ್ತಾಯಿದ್ರು, ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅಂತ. ಕಾರ್ಡ್ಸ್ ಅಂತಂದರೆ ಇವಾಗ ಚಾಂದಿನಿ ಮನೆಯಲ್ಲೇ ಜಾಸ್ತಿ ಇರೋದು, ಹಾಗೆ ಶಿಲ್ಪ ಮನೆಯಲ್ಲೂ ಸ್ವಲ್ಪ ಇದ್ದರೆ ತಂದಿರ್ತಾರೆ ಏನೋ ಗೊತ್ತಿಲ್ಲ. ಸೊ ಎಲ್ಲ ಅದನ್ನು ಮಿಕ್ಸ್ ಆಗಿತ್ತು ಅಂದ್ಬಿಟ್ಟು ಆಗ್ತಾಯಿದೆ. ಆ್ಯಕ್ಚುಲಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡೋಣ, ಚೆನ್ನಾಗಿ ಕುಣಿಯೋಣ, ಆಡೇ ಇಲ್ಲ ಈ ಸರಿ ಅಂತ ಅಂದ್ಕೊಂಡು ರಕ್ಷಿ ಸ್ಪೀಕರೆಲ್ಲ ಆನ್ ಮಾಡ್ಕೊಂಡು ಮಾಡ್ತಾಯಿದ್ದ. 11 ಗಂಟೆ ಆಗಿತ್ತು. ಕೆಲವ್ರಿಗೆಲ್ಲ ಮದುವೆ ಎಲ್ಲ ಓಡಾಡಿ ಮಾಡಿ ಟಯರ್ಡ್ ಕೂಡ ಆಗಿದ್ರಲ್ವ, ಕೆಲವ್ರು ಮಲ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು. ಇನ್ನೂ ಸ್ವಲ್ಪ ಜನ ಎಲ್ಲ ಕುತ್ಕೊಂಡಿದ್ವಿ. ಸರಿ, ಊಟ ಮಾಡೋರು ಕೂಡ ಬ್ಯಾಲೆನ್ಸ್ ಇದ್ದರು. ಅಂದರೆ ಏನು 12 ಗಂಟೆ 12:15 ಕಮ್ಮಿ, 1 ಗಂಟೆ ಕಮ್ಮಿ ಯಾರೂ ಮಲಗ್ತಾ ಇರಲಿಲ್ಲ. ಸೊ ಆದ್ರೂ ಸರಿ ಅಂದ್ಬಿಟ್ಟು ಯಾರ್ಯಾರು ಬರ್ತೀರಾ, ಏನು ಎತ್ತ, ಎಷ್ಟು ಜನಕ್ಕಾಗುತ್ತೆ ಕಾರ್ಡ್ಸು ಅಂತ ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಇನ್ನು ಖುಷಿಮಾಗಿ ಅವಳಿಗೆ ಸ್ವಲ್ಪ ಮಣ್ಣಲ್ಲಿ ಆಟ ಆಡಿ, ಅಲ್ಲಿ ಹೋದ್ರೆ ಮಣ್ಣಲ್ಲಿ ಆಟ ಆಡ್ತಾ ಇರ್ತಾಳೆ, ಜಾಸ್ತಿ ಟಯರ್ಡ್ ಆಗಿರ್ತಾಳೆ ಅಂದ್ಬಿಟ್ಟು ಬಿಸಿ ನೀರಿತ್ತು ನೀರಂಡೆಯಲ್ಲಿ ಹೋಗ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗೋ ಥರ ಒಂಥರ ಮೈಕೈ ನೋವೆಲ್ಲ ಹೋಗುತ್ತಲ್ವ ಮಕ್ಕಳಿಗೆ, ಆರಾಮಾಗಿ ಮಲ್ಕೊತಾಳೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇನ್ನು ನಾವೆಲ್ಲ ಆಟ ಆಡ್ತಾಯಿದ್ರೆ ಈ ಮಕ್ಳಿಗೊಂಥರ ಖುಷಿ, ಹಿಂಗೆ ಆಟ ಆಡ್ತಾಯಿದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇನ್ನು ತುಂಬಾ ಸೆಕೆ ಆಗ್ತಾಯಿತ್ತು. ಯಪ್ಪ ಎಷ್ಟು ಸೆಕೆ ಅಂದರೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಸೆಕೆ ಥರ ಆಗ್ತಾಯಿತ್ತು. ಸೊಸೈಟಿರಂದ್ರೆ ಹಿಂಗಿರ್ಬೇಕು. ಬನ್ನಿ ಈಗೆಲ್ಲ ಕುತ್ಕೊಂಡಿದೀವಿ, ಟೀಮು ಎಲ್ಲ ಆಟ ಆಡೋದಕ್ಕೆ. ನೋಡಿ ತುಂಬಾ ಸೆಕೆ ಆಗ್ತಾ ಇದೆ, ಅದಕ್ಕೆ ನಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಗಾಳಿ ಬೀಸ್ಲಿಕ್ಕೆ ಹೇಳಿದೀವಿ. ಎಂತ ಬೇವ್ತಾ ಇದ್ದೆ, ಸೆಕೆ ಎಲ್ಲ ಹೊಟ್ಟೋಯ್ತು. ಇಲ್ಲಿ ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವು. ತೊಟ್ಲು ತುಗ್ದಂಗ ಆಗ್ತದೆ ಅದಕ್ಕೆ. ಓ ಹೆಣ್ಮಗು ಎಲ್ಲ ನಿಂತ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಇದಾರೆ. ಕೊಡಕ ಮುಯ್ ಬಂದಿರ್ಬೇಕು ಇವತ್ತು. ಒಂದ್ ಮುಯ್ ಕಾರ್ಡ್ ಎತ್ಕೊಂಬ ಚಾತಿ, ಒಂದ್ ಮುಯ್ ಕಾರ್ಡ್ ಎತ್ಕೊಂಬರನಿ ಅಷ್ಟೇ. ಏನು ನಿಮ್ಗೆ ಹೆಂಗ್ ಗೊತ್ತು? ನೋಡೆ ಬರೀ ಕಾರ್ಡ್ ಹಾಕೋರತ್ತೆ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ವಲ್ರ, ನಮ್ಮನೆಲ್ಲ ಮಾಡಿದ್ದು ಚಂದಿ ಮಾಡಿದ್ರ ನಮ್ಮ ಮನೇಲಿ. ಮಾಡ್ಲೇ ಇಲ್ವಾ ಲಾಸ್ಟಿಗೂ? ಹೌದಾ, ಓಲಿ ಬಿಡು. ಅದ್ರ ಬದಲು ಪಾರ್ಟಿ ಕೊಟ್ರಲ್ಲ ನೋಡಿ. ಅಕ್ಕ ಹೆಂಗ್ ಮಲ್ಕೊಂಡ್ರೋಳೆ ಇಲ್ಲ ಮಕ್ಕ ನೋಡಿ. ಅಕ್ಕ ಬರಲ್ಲ ನೋಡಿ. ನಮ್ಮ ಕಾರ್ಡ್ಸ್ ಆಡ್ತಿದ್ದಾರೆ.
ಎಲ್ಲರೂ ಬ್ಯುಸಿ ಆಗಿದ್ದಾರೆ ಕಾರ್ಡ್ಸ್ ಆಡೋದ್ರಲ್ಲಿ. ಸೊ ನಾವು ಕಾರ್ಡ್ಸ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ನಾವು ಹೋಮ್ ಥಿಯೇಟರ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ರಿಹಾನ್ ಫ್ರೆಂಡ್ಸ್ ಜಾಸ್ತಿ ಗೆದ್ದಿದ್ದು ಯಾರು? ಶಿಲ್ಪ, ಅದಕ್ಕೂ ಮುಂಚೆ ಗೆದ್ದಿದ್ದು ನಾನು. ಗಗನ್, ಎಲ್ಲರಿಗಿಂತ ಜಾಸ್ತಿ ಗೆದ್ದಿದ್ದು ನಾನು. ಉದಯ್ ಯಜಮಾನ್ರು ಜಾಸ್ತಿ ಗೆದ್ರು. ನಾನು ಚಾಂದಿ ಬರೀ ನಾನು ನೀವು ಮತ್ತು ಅವರು ನಾವ್ ಯಾರ್ಯಾರು ಗೆಲ್ಲಿಲ್ಲ ಹೇಳು? 3 ಜನ ಗೆಲ್ಲಿಲ್ಲ. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಇಷ್ಟು ನೋಡಿ ಹೆಂಗ ಆಡ್ಬಿಟ್ಟು ಏರಿ ಎತ್ತನೆ ಮರ್ಸ್ತಲ್ಲ ಚಾಪೆ ಅದೇ ಅಷ್ಟೇ ತಾನೆ ಗೊತ್ತಿರೋ ವಿಚಾರ. ಇದೆಲ್ಲ ಯಾರು ಎತ್ತಿರ್ತಾರೆ? ಹಾ ಹಂಗೆ ಕರೆಕ್ಟ್. ಇದು ಅಪ್ಪ ಇದ್ದಾಳಪ್ಪ, ಟಚ್ ಮಾಡೋಣ. ಇದ್ದಾಳ ಅಮ್ಮ ರಿಷಿ ಅಣ್ಣನ ಎಬ್ರಸು ಮಗಳೇ. ಇದೊಳಗೆ ಕೊಡ್ತೀನಿ. ಅದಮೇಲೆ ನನ್ನ ಮಗಳು ನೀರು ಕುಡಿತೈತಿ. ಎಷ್ಟಣ್ಣ ರಿಷಿ ಎಬ್ರಸಪ್ಪ. ಅಯ್ಯಪ್ಪ ಚಾರು ಹೋಗಿ ಮಲ್ಕೊಂಡ್ಲೇನಲ್ಲ. ಓಕೆ ಬಾಯ್. ಅಯ್ಯಪ್ಪ ಏನ ಆಡಿದ್ಮೇಲೆ ಸಪ್ರೇಟ್ ಮಾಡೋಣ ನಮ್ದು ನಾವು ಆಟ ಎಲ್ಲ ಮುಗಿಸ್ ಬರೋಷ್ಟಕ್ಕೆ ಒಳಗಡೆ ಆಲೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ದೊಡ್ಡಮ್ಮ ಪಾಪ 2 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ, ಡೀಪಾಗಿ ನಿದ್ದೆ ಮಾಡ್ತಾಯಿದ್ರು. ಇವಾಗ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸ್ವಲ್ಪ ಗೊರಕೆ ಜಾಸ್ತಿ ಹೊಡಿತಾರೆ, ಅದಕ್ಕೆ ನಗ್ತಾಯಿದ್ರು. ಅಕ್ಕ ನೋಡಿ ದೊಡ್ಡಮ್ಮ ಹೆಂಗೆ ಗೊರಕೆ ಹೊಡಿತೈತೆ ಅಂತ ಹೇಳ್ತಾಯಿದ್ರು. ಸರಿ ಹಿಂಗೆ ಅಂದ್ಬಿಟ್ಟು ಇನ್ನು 12:15 ಮುಕ್ಕಾಲಾಯಿತು. ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ದು. ಆಮೇಲೆ ಶಿಲ್ಪ ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ಲು, ಚಾಂದಿನಿನೂ ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ಲು. ನನಗೆ ಕರೆದ್ಲು ಬಾರಕ್ಕೆ ಹೋಗಿ ಮಲ್ಕೊಳ್ಳೋಣ ಅಂತ. ಬೇಡ ನೋಡೋಣ, ಯಾಕೆಂದರೆ ನನಗೂ ಭಯ ಇತ್ತು, ಎಲ್ಲಿ ಇರಬೇಕು ಕಚ್ಚುತ್ತು ಅನ್ನೋದು ಭಯ ಇತ್ತು. ಇರಲ್ವೇ ನೋಡೋಣ, ಅವತ್ತೇನೋ ಮೊನ್ನೆ ಆಕಸ್ಮಿಕವಾಗಿ ಕಚ್ಬಿಟ್ಟಿದೆ ಅಂತ ಅಂದ್ಕೊಂಡು ಇದು ಮಾಡಿದೆ. ಇನ್ನು ರಿಷಿ ಇವಾಗ ಇದಕ್ಕೆಲ್ಲಿ ಭದ್ರಾವತಿ ಹೋಗ್ತಾ ಇದ್ದಾನೆ. ಗಗನ್ನು, ಯಶು ಎಲ್ಲರೂ ಇದ್ರಲ್ಲ, ರಾತ್ರಿ ಇಲ್ಲೇ ಉಳ್ಕೊಂಡಿದ್ರಲ್ಲ, ಇವಾಗ ಬೆಳಗ್ಗೆನೇ ಹೊರಡ್ತಾ ಇದ್ದಾರೆ ಭದ್ರಾವತಿಗೆ. ಓಟ್ ಹಾಕ್ಬಿಟ್ಟ? ಹಾಂ ಇವು ಓಟ್ ಹಾಕೋಸ್ಕರ ಹೋಯ್ತಿದ್ದೀರಾ? ಸ್ನಾಪ್ ಹಾಕೋದಕ್ಕೆ ಅವ್ನು ಓಟ್ ಹಾಕ್ತಾ ಇರೋದು. ಓಟ್ ಹಾಕ್ಬೇಕು ಅಂತಲ್ಲ, ಓಟ್ ಹಾಕ್ತಾ ಇರೋದು ಅವನು. ನೀರ್ ಬಾಟ್ಲಿ ಇಟ್ಕೊಂಡಿರೋ ಕಾಡಲ್ಲಿ ನೀರು ಬಟ್ಲತ್ ಇಟ್ಕೊಳಪ್ಪ. ಇದ್ಯಾವ ಬ್ಯಾಗಪ್ಪ ರಜಾ? ಹಾ ಹಿಂದೆನೆ ತಕೊಂಡಿರೋ ಬ್ಯಾಗ್ ಯಾರ್ದು? ರಿಷಿ ಚಿನ್ನು ಅದೇನ್ ಬ್ಯಾಗು? ನೋಡೋನು ಹೇಳದ್ನ ಅಂತ. ರಿಷಿ ಏನ್ ಬ್ಯಾಗ್ ತಗ್ಲಾಕೊಂಡಿರೋದು ಅಂದ್ರು. ಸುಮ್ನೆ ಹಿಂಗ್ ತಂದಿದ್ದು ತೋರ್ಸಿತ್ತು ಮದುವೆ ಮನೆನ. ಬಾಯ್ ಬಾಯ್ ಬಾಯ್. ಅವ್ರು ಏನ್ ಹೇಳ್ದ ಗೊತ್ತಾಯ್ತಾ? ಇಬ್ಬರಜ್ಜಿದಿರ್ ಕೂತವ್ರೆ ಕಷ್ಟ ಸುಖ ಮಾತಾಡ್ಕೊಂಡು ಬೆಳಗ್ಗೆ 8:15 ಇನ್ನೂ. ಸರಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ಒಳಗಡೆ ಬರ್ತೀನಿ. ಖುಷಿಮಾಗೆ ಮತ್ತೆ ಕಣ್ಣು ಸ್ವೆಲ್ ಆಗಿಬಿಟ್ಟಿದೆ. ಹೆಂಗಾಗೋಯ್ತಂದರೆ ನನಗೆ ಮೊನ್ನೆ ಕಚ್ಚಿದ್ದಕ್ಕಿನ್ನ ಇರುವೆ ಇವತ್ತು 2 ಕಚ್ಬಿಟ್ಟಿದೆ ಅನಿಸುತ್ತೆ. ಅದು ಕಣ್ಣಿಗೆ ಟಾರ್ಗೆಟ್ ಮಾಡ್ತಾಯಿದ್ದಾವೆ. ನಿಜವಾಗ್ಲೂ ಹೇಳ್ತೀನಿ, ಆ ಇರುವೆಗಳು ಸಿಕ್ಬಿಟ್ರೆ ಆ ಕಡೆ ಹಾಕ್ಬಿಡೋಣ ಅನ್ನೋಷ್ಟು ಕೋಪ ಬರ್ತೈತೆ ನನಗೆ. ನನ್ನ ಮೇಲೆ ನನಗೆ ಕೋಪ ಬರ್ತೈತೆ ನಿಜವಾಗ್ಲೂ. ಹೋಗ್ಬಿಟ್ಟು ಸುಮ್ಮನೆ ನೆಲದ ಮೇಲೆ ಮಲ್ಕೊಂಡಿದ್ರು ಆಗಿರ್ತಿತ್ತು, ಯಾಕೆ ಇಲ್ಲಿ ಮಲ್ಕೊಂಡೆ ಅಂತ ಅನ್ನಿಸ್ತಾ ಇತ್ತು. ಅದು ನೋಡಿ ಇವಳು ಪಕ್ಕದಲ್ಲಿ ಗಾನು ಮಲ್ಕೊಂಡಿದ್ಲು. ಗಾನು ಆ್ಯಕ್ಚುಲಿ ಆ ಗೋಡೆ ಅರಿತಿರೋ ಅಲ್ಲಿ ಇರುವೆ ಅರಿತಿದ್ವು, ಅಲ್ಲೇ ಕೈಯೆಲ್ಲ ಕೊಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು. ನಾನು ಆಮೇಲೆ ಅಮ್ಮು ಅಲ್ಲಿ ಇರುವೆ ಇದಾವೆ ಕಣೆ ಅಂದ್ಬಿಟ್ಟು ಅಲ್ಲಿ ಪೆನ್ಸಿಲ್ ಅದೇ ಇರುವೆ ಪೆನ್ಸಿಲ್ ಬರ್ತಾವಲ್ಲ ಎಲ್ಲ ಬರೆದ್ಬಿಟ್ಟು ಅಲ್ಲಿ ಕೈ ಹಾಕ್ಬಿಡ ಅಂದ್ಬಿಟ್ಟು ಮತ್ತೆ ಗೋಡೆಗೆ ಮಂಚನ ಒರ್ಗಿಸಿರ್ಲಿಲ್ಲ, ಸೈಡ್ಗೆ ಆದಂಗೆ ಈ ಕಡೆಗೆ ಆದಂಗೆ ಎಳೆದು ಗೋಡೆ ಪಕ್ಕಕ್ಕೆ ಯಾರು ಮಲಗಬೇಡ್ರಿ ಅಂದ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೆ. ಆ ಗಾನನ ದಾಟ್ಕೊಂಡು ಬಂದು ಆ ಇರುವೆ ನನ್ನ ಮಗಳಿಗೆ ಸೆಂಟ್ರಲ್ಲಿ ಇದ್ಲು ಖುಷಿ, ಅವಳಿಗೆ ಕಚ್ಬಿಟ್ಟೋಗಿದೆ ಪಾಪ. ಅದಕ್ಕೆ ಎಲ್ಲ ಐಸ್ ಕ್ಯೂಬ್ ಬಿಡು ಅಂತ ಹೇಳ್ತಾಯಿದ್ರು. ಎಷ್ಟು ಪಾಯ್ಸನ್ ಇದೆ ಅಲ್ವಾ ಇರುವೆ ಅಂತ ಹೇಳಿದ್ರೆ. ನೋಡಿದ್ರೆ ಬರೀ ಇರುವೆ ಅಂತೀವಿ, ಇಷ್ಟೇ ಚಿಕ್ಕದಂತೀವಿ, ಆದರೆ ನೋಡಿ ಎಷ್ಟು
ಎಷ್ಟು ಕಣ್ಣು ಸ್ವೆಲ್ ಆಗಿದೆ ಅಂತ. ನನಗೆ ಎಷ್ಟು ಡಿಸಪಾಯಿಂಟ್ ಆಗ್ತಾಯಿದ್ದು ಗೊತ್ತಾ. ಇವತ್ತು ಬೇರೆ ನಾನ್ ವೆಜ್ ಮಾಡಬೇಕು ಬೀಗ್ರೂಟ ಅಂತ ಎಲ್ಲ ಅಂದ್ಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಕೆಲಸದಲ್ಲಿ ಬಿಸಿ ಆದರೆ ಖುಷಿಮಾ ನನ್ನ ಕೈ ಬಿಡ್ತಾನೆ ಇರಲಿಲ್ಲ. ಅವಳಿಗೆ ಅದು ನೋವು ಥರ ಆಗ್ತಾಯಿತ್ತು, ಇಚ್ಚಿಂಗ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಅಳ್ತಾನೆ ಇದ್ಲು. ಇನ್ನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದು ಭಟ್ರು. ಅಡುಗೆಗೆ ಯಾರೂ ಮಾಡಿರಲಿಲ್ಲ, ಅಂದರೆ ನಾವುಗಳು ಯಾರು ಮಾಡಿರಲಿಲ್ಲ, ಅಕ್ಕ ಆಗಲಿ ಯಾರು ಆಗಲಿ. ಎಲ್ಲ ಭಟ್ರನ್ನೇ, ದರ್ಶನ್ ಫ್ರೆಂಡ್ಸೇ ಅಲ್ವಾ ಅವರೆಲ್ಲ, ಇವ್ರನ್ನೇ ಎಲ್ಲರಿಗೂ ಹೇಳಿಬಿಟ್ಟಿದ್ದ ನಾನ್ ವೆಜ್ ಅದೆಲ್ಲ ಅಂತ. ಇನ್ನು ಭಟ್ರು ಬೆಳಗ್ಗೆನೇ ಎಲ್ರಿಗೂ ಬ್ರೇಕ್ಫಾಸ್ಟಿಗೆ ಅಂತ ಲೆಮನ್ ರೈಸ್ ಮಾಡಿದರು. ಸಖತ್ತಾಗಿತ್ತು, ಚೆನ್ನಾಗಿತ್ತು. ಅಕ್ಕ ಕರಿತಾಯಿದ್ಲು, ಯಾರ್ಯಾರು ಬೇಗ ಖಾಲಿ ಆಗುತ್ತೆ, ಬೇಗ ಬನ್ನಿರಿ, ಯಾರ್ಯಾರು ತಿಂಡಿ ಬೇಕು ಅಂತ ಹೇಳ್ಬಿಟ್ಟು ಕರಿತಾಯಿದ್ಲು. ಬೇಗ ಬಂದವ್ರಿಗೆ ಮಾತ್ರ ತಿಂಡಿ ಅಂತ ಹೇಳ್ಕೊಂಡು. ಸೊ ಎಲ್ರಿಗೂ ಯಾರ್ಯಾರು ಬಂದಂಗೆ ಒಬ್ಬೊಬ್ಬರಿಗೆ ಎತ್ತೆತ್ತು ಕೊಡ್ತಾಯಿದ್ರು. ಅಂದರೆ ಇದನ್ನು ಹಾಕಿ ಕೊಡ್ತಾಯಿದ್ಲ ಅಕ್ಕ. ಖುಷಿಲಿ ಅಮ್ಮ ಬೋನ ನಾನು ಚಪ್ಪಲ್ ಕದ್ದಿದ್ದಾನೆ. ಹೋಗ್ಲಾ, ಇವಾಗ ಹೋಗ್ತೀನಿ. ನಾನು ಟ್ರ್ಯಾಕ್ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋದ್ರೆ ಆಯ್ತು. ಅದೇ ಯಾಕಮ್ಮ ಇಲ್ಲಿ ಕರ್ಕೊಂಬತ್ತಿ ಅಂತ ಹೇಳಿದ್ದಾರೆ. ಈಗ ಮಾಡಿದ್ರೆ ನನ್ನ ಮೇಲೆ ಕೂಗ ಇನ್ನು ಶಿಲ್ಪಾ ಚಾಂದಿ ಮತ್ತು ಭುವನ್, ದರ್ಶು ಮತ್ತು ಅವ್ರ ವೈಫ್ನ ಕರ್ಕೊಂಬರೋಕ್ಕೆ ಅಂತ ಭದ್ರಾವತಿಗೆ ಹೋಗ್ತಾ ಇದ್ದಾರೆ. ನಾನು ಹೋಗ್ಬೇಕಾಗಿತ್ತು. ಯಾಕೆ ನಾನು ಹೋಗಲಿಲ್ಲ ಅಂತಂದರೆ ಅದೇ ಖುಷಿಮಾಗೆ ಕಣ್ಣು ಸ್ವೆಲ್ ಆಗಿತ್ತಲ್ಲ. ಇನ್ನು ಅವಳು ಇರಲ್ಲ, ಸೋಮಿ ಇದ್ದಿದ್ದಿದ್ರೆ ಜಸ್ಟ್ ಬಿಟ್ಬೇಕಾದ್ರೆ ಹೋಗ್ತಾ ಇದ್ದೆ. ಅವಳು ನನ್ನ ಬಿಟ್ಟರೆ ಇನ್ನು ಯಾರ ಜೊತೆನೂ ಇರೋದಿಲ್ಲ. ಇರಲ್ಲ ಅಂತಲ್ಲ, ಆದರೆ ಈ ಥರ ಕಣ್ಣಾಗಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಾ ಇರ್ತಲ್ವ ಮಕ್ಕಳು. ಆದ್ದರಿಂದ ಮತ್ತು ನನಗೂ ಕೂಡ ಹೋಗೋಕೆ ಮನಸ್ಸಿರಲಿಲ್ಲ ಈ ಥರ ಇರೋದ್ರಿಂದ. ಅದಕ್ಕೆ ನೀವೇ ಹೋಗಿ ಬನ್ನಿರಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದು. ಅದರಿಂದ ಅವರಿಬ್ಬರೇ ಹೊರಟರು. ಇನ್ನು ಅವಳ ಜೊತೆನೇ ಹಿಂದೆ ಮುಂದೆ ಆಟ ಆಡಿಸ್ಕೊಂಡು ಬಿಟ್ಕೊಂಡು ಸುಮ್ಮನೆ ಕೂತಿದ್ವಿ. ಇನ್ನು ಮರಿ ಕಟ್ ಮಾಡಬೇಕಾಗಿತ್ತು. ಸೊ ಅದ್ರದ್ದು ಸ್ವಲ್ಪ ಕಾಮಿಡಿ ಕೇಳಿ ಹೇಗಿದೆ ಅಂತ ನೋಡಿ. ಯಾರು ಹೇಳ್ತಾ ಟಗರು ಪಲ್ಯ ಅಂತ ಹೇಳಿದ್ದು? ಅದೇ ಇವಾಗ ನಂಗೆ ನಗು ಬಂತು, ಫೋನಲ್ಲಿ ಮಾತಾಡ್ತಾ ಇದ್ದೆ, ಅದಕ್ಕೆ ಕಟ್ಕೊಂಡು ಬಂದೆ. ಅದೇ ನೀವು ಕೂತಿದ್ದೆ ಅಲ್ಲೇ ಮುಂದೆ. ಟಗರು ಪಲ್ಯನ ಪಾಲ್ಯನ ಪಲ್ಯ, ಟಗರು ಪಲ್ಯ ಅಲ್ವಾ? ಟಗರು ಪಲ್ಯ ಪಾರ್ಟ್ 2 ಫ್ರೆಂಡ್ಸ್ ಇದು. ಯಾಕೆ ಆಶಾ ಒದರ್ತಾ ಇಲ್ಲ? ನಮಸ್ಕಾರ ಮಾಡ್ಕೋ ಫಸ್ಟಿಗೆನೆ. ಅದು ತಲೆ ಒದ್ರಬೇಕು, ಒದರ್ತಾ ಇಲ್ಲ. ಒದರುತ್ತಾನೆ ಯಾವಾಗ್ಲೇ. ಮತ್ತೆ ಮೈ ಹಿಂಗಂತೂ ತಲೆ ಒದ್ರಬೇಕು. ಇನ್ನು ಬಿಸಿಲು ತುಂಬಾನೇನಾ. ಮತ್ತು ಇವಳು ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಹೊರಗಡೆ ಎಲ್ಲ ಆಟ ಆಡ್ತಿರ್ತಾಳೆ. ಬಿಸಿಲಿಗೆ ಮತ್ತೆ ಇದಾಗುತ್ತೆ. ಕಣ್ಣದೊಂದು ಸ್ವಲ್ಪ ಸ್ವೆಲ್ಲು, ಐಸಿಟ್ಟು ಅದು ಇದು ಅಂತೆಲ್ಲ ಕಮ್ಮಿ ಆಗ್ತಾ ಬರ್ತಾಯಿತ್ತು. ನನಗೆ ಅವಳು ನೋಡ್ಕೊಂಡೇ ನನಗೆ ಸುಸ್ತಾದಂಗೆ ಆಗೋದು. ಖುಷಿಮಾ ಎಲ್ಲ ಒಂದು ಕಡೆ ಕುತ್ಕೊಂಡ್ಬಿಡೆ ಮಲ್ಕೊಂಬಿಡೆ ಅಂತ ಅವಳು ಒಂದು ಫೋನ್ ಕೊಟ್ಬಿಟ್ಟು ಹಾಗೇ ಆಟ ಆಡಿಸ್ತಾ ರೂಮಲ್ಲಿ ಕೂರಿಸ್ಕೊಂಡು ಬಿಟ್ಟಿದ್ದೆ. ಮಲ್ಕೊಂಡಿದ್ದು ಇವಾಗ ಎದ್ದು ಯಪ್ಪ ಶೆಕೆಗೆ ಸುಸ್ತಾಗೋಯ್ತು. ಇನ್ನೊಂದು ಖುಷಿಮಾ ಬೇರೆ ಕೈ ಬಿಡ್ತಾ ಇಲ್ಲ ನೋಡಿ. ಮುಖ ಇವಾಗ ಒಂಚೂರು ಸ್ವೆಲ್ಲೆಲ್ಲ ಕಡಿಮೆ ಆಗ್ತೈತೆ. ಅದಕ್ಕೆ ಅವಳನ್ನು ಮಲ್ಕೊಂಡ್ಬಿಟ್ಟಿದ್ದೆ. ಸುಮ್ಮನೆ ಅಳ್ತಾಳೆ ಅಮ್ಮ 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 ಅಂತ. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ಹಿಡ್ಕೊಳಕ್ಕಾಯ್ತಾ ಇಲ್ಲ.
ಎಲ್ಲ ಮಾಡ್ಕೊಳ್ಳಿ. ಇನ್ನೇನು ಭಟ್ರಿದಾರ ಎಲ್ಲ ಮಾಡ್ಕೊತಿದ್ದಾರೆ. ಮನೇಲಿ ಎಷ್ಟು ಜನ ಇದ್ದಾರೆ, ಮಾಡ್ಕೊಳ್ರಿ. ಏನು ಸುಮ್ಮನೆ ಬಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಈ ನನ್ನ ಮಗನ ಬಂದು ಅಲ್ಲೇ ಮಲ್ಕೊಂಡು ಯಾರೂ ಇಲ್ಲ, ಚಾಂದಿ ಶಿಲ್ಪ ಯಾರೂ ಇಲ್ಲ ಅಲ್ಲ. ಬರೀ ಏನು ಮಾಡ್ತಾರೆ ಏನು ಅಂತ ಒಂಚೂರು ನೋಡ್ತೀನಿ. ಇನ್ನು ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಇನ್ನೇನು ಆಲ್ಮೋಸ್ಟ್ ಅಡುಗೆ ಆಗ್ತಾ ಬರ್ತಿತ್ತು. ಇನ್ನು ಮಟನ್ ಸಾರು ಆಗಿರ್ಬೋದು, ಮಟನ್ ಸಾರು ಜೊತೆಗೆ ಕಳ್ಬೋಟಿ ಗೊಜ್ಜು, ಆಮೇಲೆ ಚಿಕನ್ನು ಇದೆಲ್ಲನೂ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮನೆ ಹೆಣ್ಮಕ್ಳು ಹೊಸ ನವ ಜೋಡಿಗಳನ್ನ ಗಂಡು ಹೆಣ್ಣನ್ನ ಕರ್ಕೊಂಡು ಬಂದರು. ಬರ್ತಿದಾಗೆ ಇವರು ಯಾರು ಗಗನ್ ಯಶು ಅವ್ರುಗಳು ಕೂಡ ಎಲ್ಲರೂ ಜೊತೆಗೆ ಬಂದರು ಇವ್ರ ಜೊತೆನೇನೆ. ಇನ್ನು ಅವ್ರಿಗೆ ಆರತಿ ತೆಗಿಬೇಕಲ್ಲ, ಆಶಾ ಆರತಿ ರೆಡಿ ಮಾಡಿಕೊಂಡು ಇವಾಗ ಗಂಡು ಹೆಣ್ಣು ಬಂದಾಗಲೆಲ್ಲ ಆರತಿ ತೆಗಿಯೋದು, ಬಂದಾಗಲೆಲ್ಲ ಆರತಿ ತೆಗೆಯೋದು, ದುಡ್ಡು ಕೇಳೋದು. ಅವರು 100 ರೂಪಾಯಿ ಮೇಲೆ ಒಬ್ರಿಗೂ ಕೊಡ್ತಾ ಇರಲಿಲ್ಲ. ಇವರೆಲ್ಲ 500 ರೂಪಾಯಿ ಕೊಡಬೇಕು 500 ರೂಪಾಯಿ ಕೊಡಬೇಕು ಅಂತ ಹೇಳೋರು. ಇವನು ಆ ದರ್ಶನ ಅವ್ರ ಅಮ್ಮ ನಮ್ಮತ್ತೆ 100 ರೂಪಾಯಿ ಜಾಸ್ತಿ ಆಯಿತು ಏನಕ್ಕೆ ಸುಮ್ಮನೆ ಇರ್ರಿ ಅಂತ ಸುಮ್ಮನೆ ಮಾಡೋರು. ಯಾಕಂದರೆ ಹೆಣ್ಮಕ್ಳಿಗೆ ಇದೇ ಒಂದು ಚಾನ್ಸ್ ಅಲ್ವಾ ಈ ಥರ ದುಡ್ಡು ಇಸ್ಕೊಳ್ಳೋದು ಅಂತ. ಅಂದರೆ ಆರತಿ ಮಾಡಿಬಿಟ್ಟು ದುಡ್ಡು ಇಸ್ಕೊಳ್ಳೋದು. ಹೀಗೆ ಇನ್ನು ಚಂದನ ಬಂದು ಅವ್ರಿಗೆ ಮಡ್ಲಕ್ಕಿ ಕೊಟ್ಟಿರ್ತಾರಲ್ವ, ಅದನ್ನು ಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ದೀಪ ಹಚ್ಬೇಕಾ ಏನು ನೋಡಿಕೊಂಡು ಇದು ಮಾಡಿದ್ರು. ಆಶಾ ಪೂಜೆ ಮಾಡಿಸಿದ್ಲು. ಯಾಕೆಂದರೆ ಪಾಪು ಆಗೋಕ್ಕೂ ಮುಂಚೆ ಏನು ಹರಕೆ ಕಟ್ಕೊಂಡಿದ್ರಂತೆ. ಆದ್ದರಿಂದ ಆಶಾನು ಬೆಳಗ್ಗೆನೇ 4 ಗಂಟೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು, ಶಿವಮೊಗ್ಗದಲ್ಲಿ ಅದೊಂದು ದೇವಸ್ಥಾನ ಇದೆಯಂತೆ, ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಮರಿ ಕಟ್ ಮಾಡಿ ಇದನ್ನು ಅಂದರೆ ಆ್ಯಕ್ಚುಲಿ ಆಶಾ ಹರಕೆ ಕಟ್ಕೊಂಡಿದ್ದಕ್ಕೆ ಇದನ್ನು ಪೂಜೆ ಮಾಡಿಸಿ ಮರಿ ಇದು ಮಾಡಿರೋದು. ಆದರೆ ಅದಕ್ಕೊಂದು ಸ್ವಲ್ಪ ನೆಪಕ್ಕೆ ಬೀಗ್ರೂಟ ಅಂತ ಹೇಳ್ಬಿಟ್ಟು ಒಂದು ಮಾಡಿಸಿದ್ದು ಅಷ್ಟೇನೆ. ಯಾಕಂದರೆ ನಾವು ಮದುವೆನೂ ಮಾಡಿ ಬೀಗ್ರೂಟ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸೊ ಆಶಾ ಹರಕೆ ಕಟ್ಕೊಂಡಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಬೀಗ್ರೂಟ ಅನ್ನೋ ಥರ ಇದು ಮಾಡಿಸಿದ್ದು ಅಷ್ಟೇನೆ. ಸೊ ಅವ್ರಿಗೆ ಇನ್ನು ಅವರು ಕೂಡ ಹಿಂದೆಯಿಂದನೇ ಹೆಣ್ಣಿನ ಕಡೆಯವರೆಲ್ಲರೂ ಬಂದರು. ಅಂದರೆ ಚಂದನ ಫ್ಯಾಮಿಲಿ ಕಡೆಯವರೆಲ್ಲ ಬಂದರು. ಸೊ ಏನೋ ಗೊತ್ತಾ, ನನಗೆ ಇವ್ರು ಬಂದ್ರೂ ಕೂಡ ನನಗೆ ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ, ಖುಷಿಮ ಕೈ ಬಿಡ್ತಾಯಿಲ್ಲ. ಆ್ಯಂಡ್ ಜೊತೆಗೆ ಅವಳಿಗೆ ಬೇರೆ ಹಾಗಾಗಿರೋದಕ್ಕೆ ನನಗೆ ಇನ್ನೂ ಸ್ನಾನನೂ ಕೂಡ ಮಾಡಿರಲಿಲ್ಲ ನಾನು. ಯಾಕೆಂದರೆ ಈ ನಾವು ಸ್ನಾನ ಮಾಡೋ ಜಾಗದ ಹತ್ರ ಅಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ನಂಗೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾನೆ ಇರಲಿಲ್ಲ. ಜೊತೆಗೆ ಇಲ್ಲಿ ರಂಗೇನಹಳ್ಳಿ ನೀರು ಬಂದ್ಬಿಟ್ಟು ಒಂಥರ ಅಂಟಂಟು ನೀರು, ಸ್ನಾನ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಬಿಡು ಆಮೇಲಿಂದ ಮಾಡ್ಕೊಳ್ಳೋಣ, ತಲೆಗೆ ಬೇರೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಇರಬೇಕು ಮೈಂಡು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ತಿರುಗಿಸ್ತಾನೆ ಇರೇ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳು ಸಂತೆ ಹೇಗಿದೆಯೋ ಹಾಗೆ ಹುಡುಗರು ಒಂದು ಎಂಗೇಜ್ ಇರೋರೇ ಜಾಸ್ತಿ ಇದ್ದಾರೆ. ಸೊ ಆದ್ದರಿಂದ ಅವರೆಲ್ಲ ಇರೋದಕ್ಕೆ ಏನು ಟೆನ್ಷನ್ ಇಲ್ಲ, ಊಟ ಬಡಿಸೋದಕ್ಕಾಗಲಿ ಎಲ್ಲದಕ್ಕೂ. ಸೊ ಎಲ್ಲರೂ ಸೇರಿಕೊಂಡು ಊಟ ಎಲ್ಲ ಬಡಿಸ್ತಾಯಿದ್ರು. ಅಂದರೆ ಬಂದಿರೋ ಬೀಗರ ಮನೆಯವ್ರ ಎಲ್ಲರಿಗೂ ಊಟ ಎಲ್ಲ ಬಡಿಸ್ತಾಯಿದ್ರು. ಸೊ ಹೀಗೆ ನಡೀತಾಯಿತ್ತು. ನನಗೂ ಹೇಳ್ತಾಯಿದ್ರು, ಬಾಬಾ ನೀನು ಕುತ್ಕೊಂಬ ಊಟಕ್ಕೆ, ಅವ್ರದ್ದೆಲ್ಲ ಊಟ ಆದಮೇಲೆ ಬಾ ಕುತ್ಕೊಂಬ ಅಂತ ಹೇಳ್ತಾಯಿದ್ರು. ನಾನು ಖುಷಿಮಾಗೆ ಊಟ ಮಾಡಿಸ್ತಾ ಇದ್ದೆ. ಸ್ವಲ್ಪ ಏನಾದರೂ ಅವಳು ಆಲ್ರೆಡಿ ಥರ ದೃಷ್ಟಿ ಥರ ಆಗಿತ್ತೇನೋ, ಮೇ ಬಿ ಅವಳಿಗೆ ಊಟ ಮಾಡೋದೇ ಬಿಟ್ಬಿಟ್ಟಿದ್ಲು. ತುಂಬಾ ಹಠ ಅಳು ಮಾಡ್ತಾಯಿದ್ಲು, ಊಟನೇ ಮಾಡ್ತಾಯಿರಲಿಲ್ಲ. ಆದರೂ ಹೇಗೋ ಮಾಡಿ ಒಂದು ಸ್ವಲ್ಪ ತಿನ್ನಿಸೋ ಥರ ಮಾಡಿಸ್ತಾಯಿದ್ದೆ. ಅಂದರೆ ಅವಳು ಎಷ್ಟು ತಿಂತಾಳೆ ಅಷ್ಟು ತಿಂದರೂ ಓಕೆ ಅಲ್ವಾ ಅನ್ನೋ ಥರ ಸುಮ್ಮನೆ ತಿನ್ನಿಸ್ತಾ ನಿಂತ್ಕೊಂಡಿದ್ದೆ ನಾನು. ಇದು 2ನೇ ರೌಂಡ್ ಇವ್ರು ಊಟಕ್ಕೆ ಕೂರ್ತಾ ಇರೋದು. ಹೌದೌದು ಕರೆಕ್ಟು. ನಾನು ಫಸ್ಟ್ ಹೋಗ್ತೀನಿ, ನಾನು ಫಸ್ಟ್ ಹೋಗ್ತೀನಿ. ದರ್ಶಿ ಹೆಂಗಿದ್ಯೋ?
ಚೆನ್ನಾಗಿದ್ಯಾ? ಮಟನ್ ಸಾರು ಓಕೆ ಚೆನ್ನಾಗಿದೆ. ಇವ್ರದ್ದು 2ನೇ ರೌಂಡು. ಮೊಮ್ಮಗಂಗ್ ತಿನ್ಸಿದ್ರ ಜೊತೆಗೆ 1 ರೌಂಡು. ಇವಾಗ ಇವರು ಏನಾಯ್ತು ಏನಾಯ್ತು ಏನಾಯ್ತಾ? ಅವಳು ಏನೇನು ಹೊಟ್ಟೆ ತುಂಬ ಬಡಿಸ್ತಾಳೆ, ಏನು ಶಿಲ್ಪ ಬಡಿಸ್ತಾ ಇದ್ದೀನಿ ಅಂದ್ರೆ ಹೊಟ್ಟೆ ತುಂಬ ಬಡಿಸ್ತಾಳೆ ಅಂತ ಹೇಳಿದ್ರ, ಅದಕ್ಕೆ ಹಂಗಾರೆ ಫ್ರಿಜ್ಜಲ್ಲಿ ಹೇಳ್ಕೊಂಡು ಬಡಿಸು ಅಂತ ಅವರು. ಹಾ ಕರೆಕ್ಟ್. ಫ್ರಿಡ್ಜಲ್ಲಿ ನಮ್ಗೆ ಕಾಣ್ದಂಗ ಒಂದ್ಸರಿ ಕಾಣ್ದೇ ಇರೋಂಗ್ ಒಂದ್ಸರಿ ಹೋಗಿ ಸೇರ್ಕೊಂಡೈತೆ. ಹಿಂಗೆಲ್ಲ ಇವತ್ತು ತಿನ್ನಲ್ಲ ಅಂದ್ಬಿಟ್ಟು ಎಲ್ಲಾರು ಬಾ ಈಗ ಹಂಗೆ ಕತೆ. ಚೆನ್ನಾಗಿದ್ಯಾ ಆಶಾ? ನೀ ನೋಡ್ಸಿರ ಮರಿ ಹೆಂಗಿದೆ? ಆಶು ಮರಿ ನಿಮ್ಮ ಆಶನ್ ಮರಿ ಅರ್ಕೆದು, ನಮ್ಮ ಆಶನ್ ಮರಿ ಅರ್ಕೆ ಮರಿ ಇದು ಊಟ ಚೆನ್ನಾಗಿದ್ಯಾ? ಪ್ರೀತಿ ಚೆನ್ನಾಗಿದ್ಯಾ? ಸೂಪರ್. ಯಾವ್ದು ಇಷ್ಟ ಆಯ್ತು? ಇವ್ರದೆಲ್ಲ 2ನೇ ರೌಂಡು ಫ್ರೆಂಡ್ಸ್. ಫಸ್ಟ್ನೇ ರೌಂಡು ಟೇಸ್ಟಿಗೆ, 2ನೇ ರೌಂಡು ಊಟಕ್ಕೆ. ಮಕ್ಳದ್ದು ಎಪ್ತ ತಿನ್ನೋದು. ನಂದು ಸೇವೆ ಕಡೆ, ಅದಕ್ಕೆ ಹೇಳ್ತಾ ಇರೋದು. ನಾನು ಸೇವ್ ಖುಷಿ ತಿನ್ಸಿದ್ರೆ ಚಿಕನ್ ಮಾತ್ರ ತಿಂದೆ, ಮಟನ್ ತಿಂದಿರಲಿಲ್ಲ ಹಂಗೆ. ಹಾ ಹೌದೌದು. ಎಷ್ಟು ತಿಂತಾ ಇದ್ದಾನೆ ಅವನು. ಹೆಂಗಿದೆ ಗಗನ್? ಅವನು 3ನೇ ರೌಂಡಾ? ಇಶು ಫಸ್ಟ್ನೇ ರೌಂಡ್ ಅನ್ಸುತ್ತೆ. ನೋಡ್ದೆ ಅವ್ನು ಕಷ್ಟಪಟ್ಟು ಬಡ್ಸಿದ್ ನೋಡ್ದೆ ನಾನು. ಹಾ ಅದೇ ವಿತ್ ಪ್ರೂಫ್ ಬೇಕಲ್ಲ. ಏನ್ ಹಾಕಿಸ್ಕೊಂಡೆ ಇಲ್ಲ? ಹೌದಾ? ಹೌದಾ? ಎಲ್ಲರೂ ಊಟ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಹಾಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರು ನಿಜವಾದ ಬಾಳೆ ಎಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಜವಾದ ಬಾಳೆ ಎಲೆನೇ ಇದ್ದಿದ್ದು, ಖಾಲಿ ಆಯಿತು ಅಂದ್ಬಿಟ್ಟು ಈ ಲಾಸ್ಟ್ ರೌಂಡಿಗೆ ಈ ಎಲೆ ಏನೋ ಹಾಕಿದ್ದು ಅಂತ ಅನಿಸುತ್ತೆ. ಹೇಗಿತ್ತು? ಸೊ ಇವತ್ತಿನ ವ್ಲಾಗ್ನು ಬೀಗ್ರೂಟದ್ದು ಹೇಗಿತ್ತು ಫ್ರೆಂಡ್ಸ್? ಈ ಅಡುಗೆಗಳು ಮಾಡಿಸಿದ್ದು ಚೆನ್ನಾಗಿತ್ತು ಎಲ್ಲ ಐಟಮ್ಸು. ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.